ಕುಗ್ಗಲ್ಲ. ಕೂತ್ಕೊಳ್ಳಮ್ಮ, ಯಾಕೆ ಓಡಾಡ್ತಾ ಇದೆ? ಕೂತ್ಕೋ. ಶ್ರೀನಿವಾಸ್, ಎಲ್ಲಿ ಕೂತ್ಕೊಳ್ತೀರಿ? ಅಪರೂಪ ಬಂದಂತ ಕೂತ್ಕೊಳ್ಳೋದು ಇಲ್ಲ ನೋಡಿ. ಈಗ ನಮ್ಮವರೆಲ್ಲ ಎಷ್ಟು ಡಿಸಿಪ್ಲಿನ್ ಆಗಿ ಕೂತವ್ರೆ. ಮಾನ್ಯ ಅಧ್ಯಕ್ಷರೇ, ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಈ ವರ್ಷ ಅಂದ್ರೆ ಈ 8 ತಿಂಗಳಿಗೆ ಜುಲೈ ತಿಂಗಳಿಂದ ಜಾರಿ ಆಯಿತು ಅನ್ನಭಾಗ್ಯ ಕಾರ್ಯಕ್ರಮ. 10,225 ಕೋಟಿ ರೂಪಾಯಿ ಇಟ್ಟಿದ್ದು. ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು 8,554 ಕೋಟಿ. ಫೆಬ್ರವರಿ 13ರವರೆಗೆ ಲೆಕ್ಕ ಕೊಡ್ತಾ ಇರೋದು ನಾನು. ಫೆಬ್ರವರಿ 13ರವರೆಗೆ ಖರ್ಚಾಗಿರ್ತಕ್ಕಂಥದ್ದು 8,554 ಕೋಟಿ ರೂಪಾಯಿಗಳು. ಆಮೇಲೆ ಗೃಹಲಕ್ಷ್ಮಿಗೆ ಇಲ್ಲಿವರೆಗೆ ಅಂದ್ರೆ ಇವತ್ತಿನವರೆಗೆ 1,18,00,000 1,18,00,000 ಮಹಿಳಾ ಯಜಮಾನಿಗೆ, ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ, ಪ್ರತಿ ತಿಂಗಳು 2,000 ರೂಪಾಯಿ. 1,18,00,000 1,18,00,000 ಯಾವಲಾರು ಕೊಟ್ಟಿದ್ರ ಈ ತರ? ಆಮೇಲೆ ಮೊನ್ನೆ ಅಧ್ಯಕ್ಷರೇ, ಯುವ ನಿಧಿ ಕಾರ್ಯಕ್ರಮ ಅಮೌಂಟು 17,500 ಕೋಟಿ ಇಟ್ಟಿದ್ದು. ಈ ವರ್ಷ 17,500 ಕೋಟಿ ಇಟ್ಟಿದ್ದು. ಅದರಲ್ಲಿ ಫೆಬ್ರವರಿ 13ರವರೆಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣ 13,352 ಕೋಟಿ. 13,352 ಕೋಟಿ. ಯುವ ನಿಧಿ ಇದು ಯಾಕೆಂದ್ರೆ ನಾವು ಏನೇನು ಹೇಳಿದ್ದು ಅಂತಂದ್ರೆ, ನಾವು ಹೇಳಿದ್ದು ಎಲ್ಲ ನಿರುದ್ಯೋಗಿ ಯುವಕರಿಗಲ್ಲ, ಯಾರು 22, 23ರಲ್ಲಿ ಪಾಸ್ ಮಾಡಿದ್ದಾರೆ, ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ದಾರೆ ಆ ಪದವೀಧರರು, ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸು 180 ದಿನದಲ್ಲಿ ಕೆಲಸ ಸಿಕ್ಕದೆ ಹೋದ್ರೆ ಅವ್ರಿಗೆ 2 ವರ್ಷಗಳ ಕಾಲ ಪದವೀಧರರಿಗೆ 3,000 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ ತಿಂಗಳಿಗೆ 1,500 ರೂಪಾಯಿ. 2 ವರ್ಷದವರೆಗೆ ಕೊಡ್ತೀವಿ ಅಂತ ದಟ್ ವಾಸ್ ಅವರ್ ಪ್ರಾಮಿಸ್ ಟು ದಿ ಯೂತ್ಸ್. ಆಮೇಲೆ ಅದಕ್ಕೆ ಇಟ್ಟಿದ್ದಂಥ ದುಡ್ಡು ಈ ವರ್ಷ 250 ಕೋಟಿ ರೂಪಾಯಿ. ಇಲ್ಲಿವರೆಗೆ 1,00,000 ಯುವಕ ಯುವತಿಯರು ರಿಜಿಸ್ಟರ್ ಆಗಿದ್ದಾರೆ. ಅವರಲ್ಲಿ 7,34,00,000 ಯುವಕರಿಗೆ ಈಗ ದುಡ್ಡನ್ನು ವರ್ಗಾವಣೆ ಮಾಡಿದ್ದೀವಿ. ಇದರಲ್ಲಿ ಇನ್ನೊಂದು ಬ್ಯೂಟಿ ಆಫ್ ದೀಸ್ ಪ್ರೋಗ್ರಾಮ್ಸ್ ಈಸ್ ದೇರ್ ಇಸ್ ನೋ ಮಿಡಲ್ ಮ್ಯಾನ್. ಎಲ್ಲ ನೇರವಾಗಿ ಅವರ ಅಕೌಂಟ್ಗೆ ವರ್ಗಾವಣೆ DBT ಮೂಲಕ. 1 ರೂಪಾಯಿ ಮಧ್ಯವರ್ತಿಗಳ ಕೈಗೆ ಹೋಗಲ್ಲ. ಎಲ್ಲ ದುಡ್ಡು ಕೂಡ DBT ಮೂಲಕ ಅವರ ಅಕೌಂಟ್ಗಳಿಗೆ ವರ್ಗಾವಣೆ ಆಗ್ತದೆ. ಎಲ್ಲಿ ದುರುಪಯೋಗ ಆಗ್ತದೆ ಮಾನ್ಯ ಸಭಾಧ್ಯಕ್ಷರೇ? ದುರುಪಯೋಗ ಆಗೋ ಪ್ರಶ್ನೆನೇ ಇಲ್ಲ. ಆಮೇಲೆ ಇದನ್ನೆಲ್ಲ ಇಲ್ಲಿವರೆಗೆ ನಾವು ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು 39,675 ಕೋಟಿ. ಈ ವರ್ಷ ಅಲೋಕೇಟ್ ಮಾಡಿರೋದು 39,675 ಕೋಟಿ. 39,675 ಕೋಟಿ. ಸೊ ಇಲ್ಲಿವರೆಗೆ 2,208 ಶಕ್ತಿ ಯೋಜನೆಗೆ, 5,168 ಗೃಹ ಜ್ಯೋತಿಗೆ, ಅನ್ನಭಾಗ್ಯಕ್ಕೆ 8,554,
ಗೃಹಲಕ್ಷ್ಮಿಗೆ 13,552, ಯುವನಿಧಿಗೆ 7,34,00,000 ದುಡ್ಡನ್ನ ಜಮಾ ಮಾಡಿಬಿಟ್ಟಿದ್ದೀವಿ. ಮಿಡ್ಲ್ ಮ್ಯಾನ್ ಇಲ್ಲದೆ ಇರತಕ್ಕಂಥ 5 ಗ್ಯಾರಂಟಿಗಳು, ಮಧ್ಯವರ್ತಿಗಳೇ ಇಲ್ಲ. ಈ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಏನ್ ಮಾಡಿದ್ರು ಗೊತ್ತಾ